ಹೊರಟೋಗ ಈ ಶಂಕನ. ಕೊಟ್ಟಿದ್ದನ್ನ ಹಿಂದಕ್ಕೆ ತಗೊಳ್ಳೋ ಅಭ್ಯಾಸ ಇಲ್ಲ ನನಗೆ. ನೀನ್ ಕೊಟ್ಟಿದ್ದನ್ನ ಇಟ್ಕೊಳಕ್ ನನಗ್ ಮನ್ಸಿಲ್ಲ. ಆ ಮನಸ್ಸನ್ನ ಕಿತ್ಕೊಂಡಿದ್ದು ಶರ್ಮಿಳಾ ಅಲ್ವಾ? ನೀನ್ ಹೇಳು, ಸುಚೇಂದ್ರ ತಾಳಿ ಕಟ್ಟಿದಾನೋ ಇಲ್ವೋ? ತಾಳಿ ಕಟ್ಟಿದ್ದು ಸತ್ಯ ಅಥವಾ ಸುಳ್ಳು ಅಂತ ಹೇಳಿದ್ರೆ ನಾನ್ ಬಂದಿದ್ನ ಅನುಭವಿಸೋಕ್ ತಯಾರಾಗಿದ್ದೀನಿ. ಹೇಳಮ್ಮ, ಶರ್ಮಿಳಾ ಯಾರು? ಶಂಕ ನಿನ್ ಹತ್ರ ಇದ್ರೆ ಶರ್ಮಿಳಾ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಶಂಕ ಇಲ್ದೆ ಶರ್ಮಿಳಾ ಇಲ್ಲ. ಮುಂದೆಂದಾದ್ರೂ ಒಂದಿನ ಅನ್ನಪೂರ್ಣೇಶ್ವರಿ ಹೋಮ ಅಂತ ಆದ್ರೆ ನೀನ್ ಬರ್ಲೇಬೇಕು. ತಪ್ಸೋ ಹಾಗಿಲ್ಲ. ನಿನ್ನ ಮನಸ್ಸಲ್ಲಿರೋ ಎಲ್ಲಾ ಅನುಮಾನಗಳಿಗೆ ಉತ್ತರ ಸಿಗೋ ಜಾಗವೇ ಆ ದೇವಸ್ಥಾನ, ಆ ಹೋಮ. ನನಗಿದ್ರ ಅಗತ್ಯ ಇಲ್ಲ. ದಯವಿಟ್ಟು ಬೇಡಮ್ಮ, ನನ್ ಮನ್ಸು ಸರಿ ಇಲ್ಲ. ನಿನಗ್ ಶರ್ಮಿಳಾ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ಶಂಕನ ನಿನ್ ಹತ್ರ ಇಟ್ಕೊಳ್ಳೇಬೇಕು. ಶಂಕ ನಿನ್ ಜೊತೆ ಇದ್ರೆ ಮಾತ್ರ ಶರ್ಮಿಳಾ ಯಾರು ಅಂತ ಗೊತ್ತಾಗತ್ತೆ ನಿನ್ಗೆ. ಆಯ್ತು, ಆ ಶಂಕನ ನಿನ್ ಕೈಯಾರೆ ತಕ್ಕೊಡು. ಕೊಡ್ತೀನಿ. ಶಂಕನ ಒಳ್ಳೆ ಕಾರ್ಯಕ್ಕೆ ಬಳಸು, ನಿನ್ಗೊಳ್ಳೇದಾಗತ್ತೆ. ನಾನ್ ತಗೊಳ್ಳಲ್ಲ ಈ ಶಂಕನ, ನನಗ್ ಬೇಕಾಗೂ ಇಲ್ಲ. ಇದಕ್ಕೆ ಈ ಶಂಕನ ನಿನ್ ಕೈಯಾರೆ ಕೊಡು ಅಂತ ಹೇಳಿದ್ದು. ಎಲ್ಲವೂ ನೀನಮ್ಮ. ಪರಿಸ್ಥಿತಿಗೆ ಕಲ್ಲೆದೇನು ಕರಗಿಸೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಮಹಿಷಾಸುರನು ಪ್ರಾಣ ಬಿಡೋ ವೇಳೆಯಲ್ಲಿ ಕಣ್ಣೀರ್ ಹಾಕಿ ಕ್ಷಮೆ ಕೇಳದಂತೆ. ನಾನು ಋಣಿ ನಿಮ್ಗೆ. ಸುಚೇಂದ್ರ ಅವ್ರ ಜೊತೆ ಬದುಕೋ ಅವಕಾಶ ಸಿಕ್ತು. ಯಶೋಮತಿ ಹೋದ ನಂತರದಲ್ಲಿ ಮನೆ ದೀಪ ಬೆಳಗೋಕೆ ಲಕ್ಷಣವಂತಿ ಇರಲಿಲ್ಲ ಅನ್ನೋ ಕೊರಗಿತ್ತು. ದೇವಿ ಆ ಕೊರಗನ್ನ ನೀಗಿಸ್ತಾಳೆ ಅಂತ ನಂಬಿದ್ದೆ, ಭಾವಿಸಿದ್ದೆ. ನಂಬಿಕೆ ಮನಸ್ಥಿತಿಗಳು ಬದಲಾಗಿದೆ. ದೇವಿ ಜಾಗದಲ್ಲಿ ನೀನ್ ನಿಂತಿದ್ದೀಯಾ, ದೇವರ ಮನೆ ದೀಪ ಹಚ್ಚಿದೀಯಾ. ಇನ್ನು ಮುಂದೆ ಈ ಮನೆ ಬೆಳಗೋ ಜವಾಬ್ದಾರಿ ನಿಂದು, ಈ ಮನೇನೂ ನಿಂದು. ನೀವೆಲ್ಲ ಒಂದಾಗ್ಬಿಟ್ರಿ. ನೀವೆಲ್ಲ ಒಂದು, ನಾನೇ ಒಂದು. ಈ ಮನೆಯಲ್ಲಿ ಎಲ್ಲವೂ ಬದಲಾಯ್ತು, ಆದ್ರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಸ್ಥಾನ ಬದಲಾಗ್ಲೇ ಇಲ್ಲ. ಆದ್ರೆ ನೀವು ಮಗನೇ ಮುಖ್ಯ ಅಂತ ಹೇಳ್ತಾ ಹೇಳ್ತಾ ನನಗ್ ಬೇಡವಾಗಿರೋ ಶರ್ಮಿಳನ್ನ ಸೊಸೆಯಾಗಿ ಸ್ವೀಕರಿಸಿದ್ರಿ. ನನ್ನ ಬದುಕಲ್ಲಿ ಬರಗಾಲ ಸೃಷ್ಟಿಸಿದ್ರಿ. ಇದರಿಂದ ಏನೋ ಕಾರಣ ಇದೆ. ಏನು ಇಲ್ಲ ಸುಚೇಂದ್ರ, ನಾನು ಇವತ್ತು ಏನು ಮಾಡ್ತಿದ್ದೀನೋ ಅದೆಲ್ಲ ಯಾವತ್ತೂ ಆಗಬೇಕಾಗಿತ್ತು. ಎಲ್ಲವನ್ನು ಸಾಧಿಸ್ತೇನೆ ಸುಚೇಂದ್ರ. ಎಲ್ಲರಿಗೂ ಒಂದು ಉದ್ದೇಶ ಅಂತ ಇರುತ್ತೆ ರೀ. ನನಗೊಂದು ಉದ್ದೇಶ ಇದೆ, ಮಾವನವ್ರಿಗೊಂದು ಉದ್ದೇಶ ಇದೆ ಅಲ್ವಾ ಮಾವ? ತಂತ್ರಿಗಳು ಹೇಳಿಕೆ ಹೇಳೋಕ್ ಬಂದಿದ್ರು. ಕಾದು ಕಾದು ಹೊರಟೋದ್ರು. ಏನಂತೆ ತಂತ್ರಿಗಳದು? ಕೇಶವನಾಥ್ರು ಬರೋ ಶುಕ್ರವಾರ ಅನ್ನಪೂರ್ಣೇಶ್ವರಿಗೆ ಸಂಬಂಧಪಟ್ಟ ಹಾಗೆ ಹೋಮ ನಡೆಸ್ತಿದಾರಂತೆ. ಅದಕ್ಕೆ ಹೇಳೋಕ್ ಬಂದಿದ್ರು. ಹೋಮದ ಹೆಸರಲ್ಲಿ ಯಾರ್ದಂತೆ ಬಲಿ? ತಂತ್ರಿಗಳು ಯಾಕೆ ನಮ್ಮನೆಗೆ ಬರ್ತಾರೆ? ಇನ್ಮೇಲೆ ಯಾರು ನಮ್ಮನೆಗೆ ಬರ್ಕೊಡ್ದು. ಅನ್ನಪೂರ್ಣೇಶ್ವರಿಗೆ ಸಂಬಂಧಪಟ್ಟ ಹಾಗೆ ಹೋಮ ಅಂದ್ರೆ ಬಲಿ ಅಂತಿದ್ಯಲೆ. ಒಳ್ಳೇದಾಗ್ಲಿ ಅಂತ ಮಾಡಿಸಿದ್ದಾರೆ. ಏನೋ ಒಂದು ಒಳ್ಳೆ ಉದ್ದೇಶ ಇರಬಹುದು. ಹೊರನಾಡ ಅನ್ನಪೂರ್ಣೇಶ್ವರಿ ದಾರಿ ತೋರಿಸ್ತಾಳೆ. ಎಲ್ಲ ಒಳ್ಳೇದಾಗತ್ತೆ.